ಇವತ್ತು ಸೂಪರ್ ಟೇಸ್ಟಿ ಮತ್ತು ಕ್ರಂಚಿಯಾದ ಫೆಸ್ಟಿವಲ್ ಸ್ಪೆಷಲ್ ಬಾದುಷಾ ಮಾಡುವುದು ಹೇಗೆ ಅಂತ ನೋಡೋಣ. ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಸೌಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೀಗ ಮೈದಾ ಹಿಟ್ಟು 2.5 ಕಪ್ಪು, ಈಗ ಇದನ್ನ ಜರಡಿ ಮಾಡ್ಕೊಳ್ಳೋಣ. ಚಿಟಿಕೆ ಉಪ್ಪು ಹಾಕೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ. 1 ಟೀ ಸ್ಪೂನು ಬೇಕಿಂಗ್ ಪೌಡರು, ಇದು ಕೇಕಿಗೆಲ್ಲ ಹಾಕ್ತಾರಲ್ಲ ಅದೇ ಇದು. ಈಗ ಇದಕ್ಕೆ ಅರ್ಧ ಕಪ್ಪು ಬಿಸಿ ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪನ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ರುಚಿಯಾಗುತ್ತೆ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನೆಲ್ಲ ಒಂದ್ ಕಡೆ ಸಂಗ್ರಹಿಸ್ಕೋಬೇಕು. ಈ ತರ ಮಾಡೋದ್ರಿಂದ ಕುರ್ಕುರೆಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಒಂದ್ ಕಡೆ ಎಲ್ಲನೂ ಸೇರಿಸ್ಕೊಳ್ಳೋಣ ಹಿಟ್ಟನ್ನೆಲ್ಲ. ಈ ತರ ನೋಡಿ, ಒಂದ್ ಕಡೆ ಎಲ್ಲ ಹಿಟ್ಟನ್ನು ಸೇರಿಸ್ಕೋಬೇಕು. ಈ ತರನೇ ಕಲಿಸ್ಬೇಕು. ಈ ತರ ಕಲಸೋದ್ರಿಂದ ತುಂಬಾ ಲೇಯರ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಗುರವಾಗಿ ಇದನ್ನ ಕಲಿಸ್ಬೇಕು. ಜೋರಾಗಿ ಇದನ್ನ ಕೈಯಿಂದ ಕಲಿಸಬಾರ್ದು, ನಾದಬಾರ್ದು. ಈಗ ಹಿಟ್ಟನ್ನೆಲ್ಲ ಒಂದ್ ಕಡೆ ಸೇರಿಸ್ಕೊಂಡಿದೀನಿ. ಈಗ ಹಿಟ್ಟು ರೆಡಿ ಆಗಿದೆ. ಇದು ಸುಮಾರು ಒಂದು 15ರಿಂದ 20 ನಿಮಿಷ ನೆನ್ಕೊಂಡ್ಲಿ. ಅಷ್ಟರಲ್ಲಿ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. ಈಗ ಸಕ್ಕರೆ ಪಾಕ ಮಾಡೋಣ. ಅದಕ್ಕೆ ಒಂದು ಅಗಲವಾದಂತಹ ಒಂದು ಪ್ಯಾನ್ ತಗೊಂಡಿದ್ದೀನಿ. ಯಾಕಂದ್ರೆ ನಾವು ಬಾದುಷಾನ ಡಿಪ್ ಮಾಡಿದಾಗ ಸ್ವಲ್ಪ ಅಗಲ ಇರಬೇಕು. ಹಾಗಾಗಿ ಒಂದ್ ಸ್ವಲ್ಪ ಅಗಲ ಇರೋಂತಹ ಪ್ಯಾನ್ ನ ತಗೋಬೇಕು. 2.5 ಕಪ್ಪು ಸಕ್ಕರೆನ ಹಾಕ್ತಾ ಇದ್ದೀನಿ. ಈಗ ನಾವು ಸಕ್ಕರೆ ತಗೊಂಡಿದೀವಲ್ಲ, ಅದರ ಅರ್ಧದಷ್ಟು ನೀರನ್ನ ಹಾಕೋಬೇಕು. ಎರಡೂವರೆ ಕಪ್ಪು ಸಕ್ಕರೆಗೆ 1/4 ನೀರನ್ನ ಹಾಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ತುಂಬಾ ಗಟ್ಟಿ ಆದ್ರೆ ಬಾದುಷಾ ಒಳಗೆ ಪಾಕನ ಹಿಡಿಯೋದಿಲ್ಲ, ಒಳಗೆಲ್ಲ ಗಂಟಾಗುತ್ತೆ. ಪಾಕ ತೆಳ್ಳಗಾದ್ರೆ ಪೂರ್ತಿ ಇಳಿದೋಗ್ಬಿಡುತ್ತೆ, ಬಾದುಷಾ ಮೆತ್ತಗಾಗುತ್ತೆ. ಹಾಗಾಗಿ ಇದನ್ನ ಗಟ್ಟಿನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಮೀಡಿಯಂ ಆಗಿ ಇದನ್ನ ಮಾಡ್ಕೋಬೇಕು. ಇದಕ್ಕೆ 3ರಿಂದ 4 ಏಲಕ್ಕಿ ಪುಡಿ, ಸ್ವಲ್ಪ ಫುಡ್ ಕಲರ್ ಹಾಕೊಂಡಿದ್ದೀನಿ. ನಿಮಗೆ ಫುಡ್ ಕಲರ್ ಬೇಡ ಅಂತ ಅನ್ಸಿದ್ರೆ ಕೇಸರಿನೂ ಸಹ ಹಾಕೋಬಹುದು ನೀವು ಇದಕ್ಕೆ, ಅಥವಾ ಕೇಸರಿನೂ ಬೇಡ ಅಂತಂದ್ರೆ ಪ್ಲೈನೂ ಮಾಡ್ಕೋಬಹುದು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪಾಕ ಅಂಟಂಟಾಗಿದ್ರೆ ಸಾಕು, ಒಂದೆಳೆ ಪಾಕ ಬಂದ್ರೆ ಸಾಕು. ಜಾಸ್ತಿ ಇದನ್ನ ಪಾಕ ಮಾಡ್ಕೊಳ್ಳೋದು ಬೇಡ, ಒಂದೆಳೆ ಪಾಕ ಬಂದ್ರೆ ಸಾಕು. ಇನ್ನೇನು ಒಂದೆಳೆ ಪಾಕ ಬರ್ತಿದೆ ಅನ್ನುವಾಗ ಇದನ್ನ ತೆಗೆದುಕೊಳ್ಳೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಈಗ ಇದು ರೆಡಿ ಆಗಿದೆಯೋ ಇಲ್ಲೋ ಅಂತ ನೋಡೋಣ. ಪಾಕ ನೋಡಿ, ಪಾಕ ರೆಡಿ ಆಗಿದೆ. ಒಂದೆಳೆ ಬರ್ತಾ ಇದೆ. ಇದು ನೋಡಿ, ಈ ತರ ಬಂದ್ರೆ ಸಾಕು. ಈಗ ಇದನ್ನ ತೆಗೆದುಕೊಳ್ಳೋಣ. ಈಗ ಹಿಟ್ಟನ್ನ ನೋಡ್ಕೊಂಬರೋಣ. ಹಿಟ್ಟನ್ನ ಚೆಕ್ ಮಾಡೋಣ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ, ಉಬುಕಿದೆ ಸ್ವಲ್ಪ. ನೋಡಿ, ನಾವು ಏನು ಮಾಡಿಲ್ಲ. ನೋಡಿ ಎಷ್ಟು ಪದ್ರ ಆಗಿ ಬಂದಿದೆ ಅಂತ. ನಾವೇನು ಇದನ್ನ ಕಲಿಸಿಲ್ಲ, ಏನು ಮಾಡಿಲ್ಲ, ಸುಮ್ಮನೆ ಎಲ್ಲನೂ ಒಂದ್ ಕಡೆಗೆ ಹಿಟ್ಟನ್ನ ಜೋಡಿಸ್ಕೊಂಡಿದ್ವಿ. ನೋಡಿ, ಈಗ ಇದು ಪದ್ರ ಆಗಿ ಎಷ್ಟು ಚೆನ್ನಾಗಾಗಿದೆ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಕ್ಲೀನಾಗೆ. ಸ್ವಲ್ಪ ಹಿಟ್ಟನ್ನ ತೆಗೆದುಕೊಳ್ಳೋಣ. ಈಗ ಇದನ್ನ ರೌಂಡ್ ಆಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ನೋಡಿ, ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನ ತೆಗೆದುಕೋಬಹುದು.
ಇದೇ ಸೈಜಲ್ಲೇ ಬೇಕು ಅದೇ ಸೈಜಲ್ಲಿ ಬೇಕು ಅಂತ ಏನಿಲ್ಲ. ನೋಡಿ ಈ ತರ ಮಾಡ್ಕೊಂಡ್ರೆ ಸಾಕು. ನೋಡಿ ಬಾದುಷಾ ರೆಡಿ ಆಗಿದೆ. ಈಗ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಕರಿಯಕ್ಕೆ ಒಂದು ಬಾಂಡ್ಲಿ ತಗೊಂಡಿದ್ದೀನಿ. ಅದಕ್ಕೀಗ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ನಮಗೆ ಕರಿಯಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಂಡ್ರೆ ಸಾಕು. ಲೋ ಫ್ಲೇಮ್ ಅಲ್ಲೇನೆ ಇದನ್ನ ಮಾಡ್ಕೋಬೇಕು. ಎಣ್ಣೆನ ಜಾಸ್ತಿ ಕಾಯಿಸ್ಕೋಬಾರ್ದು, ಸ್ವಲ್ಪ ಬಿಸಿ ಆದ್ರೆ ಸಾಕು ಎಣ್ಣೆ. ಈಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಇಷ್ಟು ಕಾದಿದ್ರೆ ಸಾಕು, ಹಿಟ್ಟು ಮೇಲ್ ಬಂದಿಲ್ಲ. ಈ ತರ ಇಷ್ಟು ಕಾದಿದ್ರೆ ಎಣ್ಣೆ ಸಾಕು. ಈಗ ಮಾಡಿರುವಂತಹ ಬಾದುಷಾನ ಹಾಕೊಳ್ಳೋಣ. ಈಗ ಇದನ್ನ ತೆಗೆದುಕೊಳ್ತಾ ಇದ್ದೀನಿ ಹಾಕಿರೋಂತಹ ಹಿಟ್ಟನ್ನ. ಈಗ ಇದಕ್ಕೆ ಒಂದೊಂದನೇ ಹಾಕೋತಾ ಇದ್ದೀನಿ. ಈಗ ಇದು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೊಳ್ಳಿ ಇದಕ್ಕೆ. ಈಗಿದು ಲೋ ಫ್ಲೇಮ್ ಅಲ್ಲೇನೆ ಬೇಯಬೇಕು. ನೀವು ಇದನ್ನ ತೆಗಿಯೋದಾಗ್ಲಿ ತಿರುಗಿಸೋದಾಗ್ಲಿ ಮಾಡಬೇಡಿ, ಯಾಕಂದ್ರೆ ಇದು ಸ್ವಲ್ಪ ಮೇಲ್ ಬರುತ್ತೆ. ಅಲ್ಲಿವರೆಗೂ ಇದು ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಬೇಯಲಿ ಇದು. ನೋಡಿ ಈಗ ಇದು ಸೈಜ್ ಸ್ವಲ್ಪ ದೊಡ್ಡದಾಗಿದೆ. ಈಗ ಇದನ್ನ ತಿರುಗಿಸ್ಕೊಳ್ಳೋಣ. ಇದು ಸ್ವಲ್ಪ ಮೇಲ್ ಬಂದಿದೆ ನೋಡಿ, ಇದು ಗೋಲ್ಡ್ ಕಲರ್ ಬಂದಿದೆ. ಈಗ ಇದನ್ನ ತಿರುಗಿಸಾಕೊಳ್ಳೋಣ. ನೋಡಿ ಇದು ಗೋಲ್ಡ್ ಕಲರ್ ಬರೋ ತನಕ ಇದನ್ನ ಬೇಯಿಸ್ಕೋಬೇಕು ಈ ಕಡೆ ಸೈಡುನು. ನೋಡಿ ಬಾದುಷಾ ಎರಡು ಕಡೆಗೂ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಇದ್ರ ಲೇಯರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾವು ಮಾಡಿರುವಂತಹ ಸಕ್ಕರೆ ಪಾಕ ಸ್ವಲ್ಪ ತಣ್ಣಗಾಗಿರುತ್ತೆ. ಅದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಜಾಸ್ತಿ ಬಿಸಿ ಮಾಡ್ಕೋಬಾರ್ದು. ಸ್ವಲ್ಪ ಬಿಸಿ ಮಾಡ್ಕೊಂಡು ಈಗ ಫ್ರೈ ಮಾಡ್ಕೊಂಡಿರೋಂತಹ ಬಾದುಷಾನ ಅದರೊಳಗೆ ಡಿಪ್ ಮಾಡೋಣ. ಈಗ ಸಕ್ಕರೆ ಪಾಕದಲ್ಲಿ ಬಿಸಿಯಾದಂತಹ ಬಾದುಷಾನ ಹಾಕೋತಾ ಇದ್ದೀನಿ, ಒಂದೊಂದೇ ಹಾಕೋತಾ ಇದ್ದೀನಿ. ಇದೆಲ್ಲ ಒಳಗಡೆ ಎಲ್ಲ ಮೆಲ್ಟ್ ಆಗ್ಬೇಕಿದು. ಇದನ್ನ 2 ನಿಮಿಷ ಇದ್ರೊಳಗೆ ಬಿಡೋಣ. 2 ನಿಮಿಷ ಆದ್ಮೇಲೆ ಇದನ್ನ ಮತ್ತೆ ತಿರುಗಿಸ್ಕೊಳ್ಳೋಣ. ಯಾಕಂದ್ರೆ ಎಲ್ಲ ಕಡೆಗೂ ಇದು ಒಳಗಡೆ ಎಲ್ಲಾನು ಅಬ್ಸರ್ವ್ ಆಗ್ಬೇಕು, ಅಂದ್ರೆ ಒಳಗಡೆ ಎಲ್ಲಾನು ಇದು ಬೆರೆತ್ಕೋಬೇಕು. ಈಗ 2 ರಿಂದ 3 ನಿಮಿಷ ಆಗಿದೆ. ಈಗ ಇದನ್ನ ತಿರುಗಿಸ್ಕೊಳ್ಳೋಣ. ನೋಡಿ ಈ ಕಡೆ ಸೈಡುನು ಎಲ್ಲ ಬೆರೆತ್ಕೋಬೇಕು ಸಕ್ಕರೆ ಪಾಕದಲ್ಲಿ. ಈಗ ಇದು 2 ರಿಂದ 3 ನಿಮಿಷ ಎಲ್ಲನೂ ಬೆರೆತ್ಕೊಳ್ಳಿ. ನೋಡಿ 2 ರಿಂದ 3 ನಿಮಿಷ ಆಗಿದೆ. ಈಗ ಬಾದುಷಾ ರೆಡಿ ಆಗಿದೆ. ನೋಡಿ ಸಖತ್ ಟೇಸ್ಟಿ ಆದಂತಹ ಬಾದುಷಾ ರೆಡಿ ಆಗಿದೆ. ಇದನ್ನ ಸರ್ವ್ ಮಾಡೋಣ.